ನಟನೆ ನೋಡಿ ನನಗೆ ನಾಚಿಕೆ ಆಗ್ತಾ ಇದೆ ಅಂದ್ರು ಸಮಂತಾ. ಹಿಟ್ ಸಿನಿಮಾದ ಬಗ್ಗೆ ಹೀಗ್ಯಾಕೆ ಹೇಳಿದ್ರು ಸ್ಯಾಮ್. ಸಮಂತಾ ಅವರು ನಾಗ ಚೈತನ್ಯ ಅವರ ಮೊದಲ ಪತ್ನಿ ಅಲ್ವಂತೆ. ಆಗ ನಾನು ಮಾಡಿದ ಮೊದಲ 2 ಚಿತ್ರಗಳನ್ನ ಹಿಂತಿರುಗಿ ನೋಡಿದಾಗ ನನಗೆ ನಿಜವಾಗಿಯೂ ಕೂಡ ನಾಚಿಕೆ ಆಗುತ್ತೆ. ಸಮಂತಾ ತೆಲುಗು ಪ್ರೇಕ್ಷಕರಿಗೆ ತನ್ನ ಹೊಸ ಮುಖವನ್ನ ಪರಿಚಯ ಮಾಡಿದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನನ್ನ ನಟನೆ ನೋಡಿ ನನಗೆ ನಾಚಿಕೆ ಆಗ್ತಾ ಇದೆ ಅಂದ್ರು ಸಮಂತಾ. ಹಿಟ್ ಸಿನಿಮಾದ ಬಗ್ಗೆ ಹೀಗ್ಯಾಕೆ ಹೇಳಿದ್ರು ಸ್ಯಾಮ್. ಸಮಂತಾ ಅವರು ನಾಗ ಚೈತನ್ಯ ಅವರ ಮೊದಲ ಪತ್ನಿ ಅಲ್ವಂತೆ. ಎಸ್, ಸಮಂತಾ ಋತುಪ್ರಭು ಮತ್ತು ನಾಗ ಚೈತನ್ಯ ಅವರ ವಿಚ್ಛೇದನಕ್ಕೆ ಕಾರಣಗಳು ಇಂದಿಗೂ ಕೂಡ ಅಭಿಮಾನಿಗಳು ಹುಡುಕ್ತಾನೆ ಇದ್ದಾರೆ. 2019ರಲ್ಲಿ ಸಮಂತಾ ಅವರು ತಮಾಷೆಗೆ ಹೇಳಿದ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ಸಮಂತಾ ಋತುಪ್ರಭು ಹಾಗೆ ನಾಗ ಚೈತನ್ಯ ಅವರ ವಿಚ್ಛೇದನ ನಡೆದು ಬಹಳ ವರ್ಷಗಳೇ ಕಳೆದು. ನಾಗ ಚೈತನ್ಯ ತಮ್ಮ ಲೈಫ್ನಲ್ಲಿ ಮೂವ್ ಆನ್ ಆಗಿ 2ನೇ ಮದುವೆ ಕೂಡ ಆಯ್ತು. ಆದರೆ ಇವರು ಡಿವೋರ್ಸ್ ಕಾರಣಗಳು ಇಂದಿಗೂ ಕೂಡ ಅವರ ಅಭಿಮಾನಿಗಳು ಚರ್ಚೆಯ ವಿಷಯವಾಗಿದೆ. ಯಾಕಂತಂದ್ರೆ ಇವರ ಡಿವೋರ್ಸ್ಗೆ ಕಾರಣ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಮಂತಾ ಋತುಪ್ರಭು ಅವರು ಸೆಲ್ಫ್ ಮೇಡ್ ವುಮೆನ್. ನಾಗ ಚೈತನ್ಯ ಸ್ಟಾರ್ ಕಿಡ್. ಏ ಮಾಯ ಚೇಸಾವೆ ಮೂಲಕ ಈ ಜೋಡಿ ತೆಲುಗಿನಲ್ಲಿ ದೊಡ್ಡ ಹಿಟ್ ಮೂವಿಯನ್ನ ಕೊಟ್ರು. ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಇವತ್ತು ಕೂಡ ಸಿನಿ ಪ್ರೇಮಿಗಳಿಗೆ ಫೇವರೇಟ್ ಅಂತಾನೆ ಹೇಳ್ಬೋದು. ನಾಗ ಚೈತನ್ಯ ಜೊತೆ ಸಮಂತಾ ಪೇರ್ ಆದಷ್ಟು ಇನ್ಯಾವ ನಟಿಯೂ ಕೂಡ ಕ್ಯೂಟ್ ಆಗಿ ಕಾಣಿಸ್ಲಿಲ್ಲ. ಎಸ್, 2019ರಲ್ಲಿ ಒಂದು ಇಂಟರ್ವ್ಯೂ ಅನ್ನ ಕೊಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದ ಸಮಂತಾ ಅವರು, ನಾನು ನಾಗ ಚೈತನ್ಯ ಅವರ ಮೊದಲ ಪತ್ನಿ ಅಲ್ಲ, ಅವರ ತಲೆದಿಂಬು ಅವರ ಮೊದಲ ಪತ್ನಿ ಅಂದ್ರೆ ಮೊದಲ ಹೆಂಡತಿನೇ ತಲೆದಿಂಬು ಅಂತ ತಮಾಷೆಯನ್ನ ಮಾಡಿದ್ರು. ಪ್ರತಿ ರಾತ್ರಿ ನಾಗ ಚೈತನ್ಯ ಹಾಗೆ ಸಮಂತಾ ಮಧ್ಯೆ ಒಂದು ತಲೆದಿಂಬು ಇದ್ದೇ ಇರ್ತಾ ಇತ್ತು ಅಂತ ಹೇಳಿದ ಮಾತು ಈಗ ಸೌಂಡ್ ಮಾಡ್ತಾ ಇದೆ. ಹೌದು, ನಟಿ ಸಮಂತಾ ಋತುಪ್ರಭು ಯಾವಾಗ್ಲೂ ಒಂದಲ್ಲ ಅಂದ್ರೆ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ. ನಟನೆಯ ಹೊರತಾಗಿ ಅವರು ಆಗಾಗ್ಗೆ ತಮ್ಮ ವೈಯಕ್ತಿಕ ಜೀವನದ ಕುರಿತಾಗಿಯೂ ಕೂಡ ಸುದ್ದಿ ಆಗ್ತಾರೆ. ಏ ಮಾಯ ಚೇಸಾವೆ ಚಿತ್ರದ ತೆಲುಗು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಳಿಸಲಾಗದ ಛಾಪನ್ನ ಮೂಡಿಸಿತು. ಚಿತ್ರ ಬಿಡುಗಡೆ ಆದ ದಿನದಿಂದ ಇಂದಿನವರೆಗೆ ಈ ಪ್ರೇಮ ಕಥೆಯು ಒಂದು ಶ್ರೇಷ್ಠ ಕಾದಂಬರಿಯಾಗಿ ಉಳಿದಿದೆ. ಸಮಂತಾರ ಪಾತ್ರ, ಅವರ ಸೌಂದರ್ಯ ಮತ್ತು ಅವಳ ನಟನೆಗೆ ಪ್ರೇಕ್ಷಕರು ಈಗಲೂ ಕೂಡ ಕಾತುರದಿಂದ ಆಕೆಯನ್ನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಇದು ಅವರಿಗೆ ತೆಲುಗಿನಲ್ಲಿ ನಿಜವಾದ ಬ್ರೇಕ್ ಅನ್ನ ನೀಡಿದ ಚಿತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ವಿನಯ್ ತಾಂಡಿ ವರವಾಯ ಚಿತ್ರದ ಮೂಲಕ ತಮಿಳಿನಲ್ಲಿ ಪಾದಾರ್ಪಣೆಯನ್ನ ಮಾಡಿದ್ರು. ಏ ಮಾಯ ಚೇಸಾವೆ ಚಿತ್ರದ ಮೂಲಕ ತೆಲುಗು ಪ್ರೇಕ್ಷಕರ ಹೃದಯದಲ್ಲಿ ಅಳಿಸಲಾಗದ ಛಾಪನ್ನ ಮೂಡಿಸಿದ್ರು. ಆದ್ರೆ ಇವರು ಈಗ ಈ ಸಿನಿಮಾ ನೋಡಿದ್ರೆ ನನ್ನ ಬಗ್ಗೆ ನನಗೇನೆ ನಾಚಿಕೆ ಆಗುತ್ತೆ ಅಂತ ಪ್ರಚಾರದ ಸಂದರ್ಭದಲ್ಲಿ ಸಮಂತಾ ಇದನ್ನ ಹೇಳಿರುವಂತದ್ದು. ಅದು ಕೂಡ ತುಂಬಿದ ಸಭೆಯಲ್ಲೇ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ದಾರೆ. ಶುಭಂ ಚಿತ್ರದ ಪ್ರಚಾರ ಕಾರ್ಯಕ್ರಮದಲ್ಲಿ ನಟಿ ಈ ಬಗ್ಗೆ ಮಾತನಾಡಿರುವಂತದ್ದು. ನಾನು ನಟಿಯಾಗಿ ನನ್ನ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದಾಗ ನನಗೆ ನಟನೆಯ ಬಗ್ಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಆಗ ನಾನು ಮಾಡಿದ ಮೊದಲ 2 ಚಿತ್ರಗಳನ್ನ ಹಿಂತಿರುಗಿ ನೋಡಿದಾಗ ನನಗೆ ನಿಜವಾಗಿಯೂ ಕೂಡ ನಾಚಿಕೆ ಆಗುತ್ತೆ. ಏ ಮಾಯ ಚೇಸಾವೆ ಚಿತ್ರದಲ್ಲಿ ನಾನು ಚೆನ್ನಾಗಿ ನಟಿಸಿಲ್ಲ ಅಂತ ನನಗೆ ಅನ್ಸುತ್ತೆ. ನಾನಿನ್ನೂ ಕೂಡ ಉತ್ತಮವಾಗಿ ಮಾಡಬಹುದಿತ್ತು ಅಂತ ನನಗೆ ಅನ್ಸುತ್ತೆ ಅಂತ ಸ್ಯಾಮ್ ಹೇಳಿರುವಂತದ್ದು. ಶುಭಂ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಆ ಚಿತ್ರದಲ್ಲಿನ ಎಲ್ಲಾ ನಟರು ಕೂಡ ಹೊಸಬರಾಗಿದ್ರು. ಒಂದೇ ದೃಶ್ಯದಲ್ಲಿ ಎಡವಲಿಲ್ಲ. ಅವರು ತೋರಿಸಿದ ನಟನೆಯ ಮಟ್ಟದಿಂದ ನಾನು ಆಶ್ಚರ್ಯಚಕಿತಳಾದೆ. ನನಗೆ ಅವರ ಅಭಿನಯ ನಿಜಕ್ಕೂ ಕೂಡ ಇಷ್ಟವಾಯಿತು ಅಂತ ನಟರನ್ನ ಹಾಡಿ ಹೋಗಲಿದ್ದಾರೆ ಸ್ಯಾಮ್. ಸಮಂತಾ ತೆಲುಗು ಪ್ರೇಕ್ಷಕರಿಗೆ ತನ್ನ ಹೊಸ ಮುಖವನ್ನ ಪರಿಚಯ ಮಾಡಿದ್ದಾರೆ. ನಿರ್ಮಾಪಕಿಯಾಗಿ ಬಂದಿದ್ದಾರೆ. ನಿರ್ಮಾಪಕಿ ಆಗಿರುವುದು ನನಗೆ ಸವಾಲುಗಳನ್ನ ನೀಡ್ತಾ ಇದೆ. ಆದ್ರೆ ನನಗೂ ಅದು ಬೇಕು. ನನಗೆ ಯಾವಾಗ್ಲೂ ಕೂಡ ಹೊಸ ವಿಷಯಗಳನ್ನ ಕಲಿಯುವ ಬಯಕೆ ಇರುತ್ತೆ. ಪ್ರೇಕ್ಷಕರು ವಿಷಯವನ್ನ ಗೌರವಿಸ್ತಾರೆ ಅಂತ ನನಗೆ ತಿಳಿದಿದೆ. ಹಾಗಾಗಿನೇ ನಾನು ಶುಭಂ ಚಿತ್ರವನ್ನ ಒಳ್ಳೆಯ ಸಂದೇಶ ಮತ್ತು ಒಳ್ಳೆಯ ಕಥೆಯೊಂದಿಗೆ ಮಾಡಿದ್ದೀನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ನಿರ್ದೇಶಕ ಪ್ರವೀಣ್ ಕಂಡ್ರೇಗುಲ ನಿರ್ದೇಶನದ ಈ ಚಿತ್ರವು ಮೇ 9, 2025 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಈ ಚಿತ್ರದ ಬಗ್ಗೆ ಸಮಂತಾ ತುಂಬಾ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ನಟಿ ಸಮಂತಾ ಋತುಪ್ರಭು ಒಂದಲ್ಲ ಒಂದು ಕಾರಣಕ್ಕೆ ಯಾವಾಗ್ಲೂ ಕೂಡ ಸುದ್ದಿ ಆಗ್ತಾನೆ ಇದ್ದು, ನಟನೆಯ ಹೊರತಾಗಿ ಈಗ ನಿರ್ದೇಶನದತ್ತಲೂ ಕೂಡ ಮುಖವನ್ನ ಮಾಡಿದ್ದಾರೆ. ಹಾಗಾಗಿ ಸ್ಯಾಮ್ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವಂತಹ ಈ ಚಿತ್ರ ಸಕ್ಸಸ್ಫುಲ್ ಆಗ್ಲಿ ಅಂತ ಇಡೀ ತೆಲುಗು ತಮಿಳು ಚಿತ್ರರಂಗವೇ ಅವರಿಗೆ ಹಾರೈಸ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.